ವಿಶ್ವಾದ್ಯಂತ ಬಿಗ್ ಓಪನಿಂಗ್ ಪಡೆದ ಯುಐ ಸಿನಿಮಾ. ಉಪೇಂದ್ರ ಅವರು ನಟಿಸಿ ನಿರ್ದೇಶಿಸಿರುವಂತಹ ಯುಐ ಸಿನಿಮಾ ಕೇವಲ 3 ದಿನದಲ್ಲಿ 5 ಲಕ್ಷ ಟಿಕೆಟ್ ಸೋಲ್ಡ್ ಔಟ್. 3 ದಿನದಲ್ಲಿ 50 ಕೋಟಿ ಕಲೆಕ್ಷನ್ ಕಮಾಯಿಸಿದ ಯುಐ ಸಿನಿಮಾ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾನು ಚಂದನ. ಉಪೇಂದ್ರ ಅವರ ಯುಐ ಸಿನಿಮಾ ಈಗ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ. ಸದ್ದು ಮಾಡೋದ್ರಲ್ಲಿ ಎಲ್ಲರೂ ಕೂಡ ತುಂಬಾ ಫೋಕಸ್ಡ್ ಆಗಿ ಸಿನಿಮಾನ ನೋಡಿದ್ದಾರೆ. ಅರ್ಥ ಆಗಿಲ್ಲ ಅಂದ್ರೆ ಮತ್ತೆ ಮತ್ತೆ ಥಿಯೇಟರ್ಗೆ ಹೋಗಿ ಸಿನಿಮಾನ ನೋಡ್ತಾ ಇದ್ದಾರೆ. ನಮ್ಗೆಲ್ರಿಗೂ ತಿಳಿದಿರೋ ಹಾಗೆ ಪ್ಯಾನ್ ಇಂಡಿಯಾ ಸಿನಿಮಾ ಆಗಿ ಬೇರೆ ಬೇರೆ ಭಾಷೆಗಳಲ್ಲೂ ಕೂಡ ರಿಲೀಸ್ ಆಗಿದ್ದು ಈ ಯುಐ ಸಿನಿಮಾ. 9 ವರ್ಷಗಳ ಬಳಿಕ ಉಪೇಂದ್ರ ಅವರೇ ನಿರ್ದೇಶಿಸಿರುವಂತಹ ಯುಐ ಸಿನಿಮಾಗೆ ಭರ್ಜರಿಯಾಗಿನೇ ರೆಸ್ಪಾನ್ಸ್ ಬರ್ತಾ ಇದೆ. ಇವರಿಗೆ ಸಾಕಷ್ಟು ಜನ ಅಭಿಮಾನಿಗಳು ಬೇರೆ ಬೇರೆ ಭಾಷೆಗಳಲ್ಲೂ ಇದ್ದಾರೆ. ಇನ್ನು ಆಂಧ್ರದಲ್ಲಿ ಅಂತೂ ಉಪೇಂದ್ರ ಅವರಿಗೆ ಸಪ್ರೇಟ್ ಫ್ಯಾನ್ ಬೇಸ್ ಇದೆ. ಆಂಧ್ರದಲ್ಲಿ ಉಪೇಂದ್ರ ಅವರು ಯಾವಾಗಲೂ ಟ್ರೆಂಡಿಂಗ್ನಲ್ಲಿ ಇರ್ತಾರೆ. ಅವರ ಸಿನಿಮಾಗಳನ್ನು ತುಂಬ ಇಷ್ಟಪಟ್ಟು ನೋಡ್ತಾರೆ. ಹಾಗಾಗಿ ಅವ್ರಿಗೂ ಅಲ್ಲೊಂದಷ್ಟು ಫಾಲೋಯಿಂಗ್ ಇರೋದ್ರಿಂದ ಯುಐ ಸಿನಿಮಾ ಆಂಧ್ರ ಪ್ರದೇಶದಲ್ಲೂ ಕೂಡ ಅಷ್ಟೇ ಭರ್ಜರಿಯಾದಂತಹ ರೆಸ್ಪಾನ್ಸ್ನ ಪಡ್ಕೊಂಡಿದೆ. ಇನ್ನು ಯುಐ ಸಿನಿಮಾ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ರಿಲೀಸ್ ಆಗಿದೆ. ಹಾಗೆ ಕೇವಲ 3 ದಿನದಲ್ಲಿ 50 ಕೋಟಿ ರೂಪಾಯಿ ಕಲೆಕ್ಷನ್ನ ಮಾಡಿದೆ. ಬಾಕ್ಸ್ ಆಫೀಸ್ ಕೂಡ ಸೇರಿದೆ ಯುಐ ಸಿನಿಮಾ. ಕೇವಲ 3 ದಿನದಲ್ಲಿ ರಿಲೀಸ್ ಆದ ಕೇವಲ 3 ದಿನದಲ್ಲಿ ಯುಐ ಸಿನಿಮಾ 5 ಲಕ್ಷ ಟಿಕೆಟ್ಗಳನ್ನು ಸೋಲ್ಡ್ ಔಟ್ ಮಾಡಿದೆ. ಆನ್ಲೈನ್ನಲ್ಲಿ ತುಂಬ ಜನ ಬುಕ್ ಮಾಡಿಕೊಂಡು ಸಿನಿಮಾ ನೋಡಬೇಕು ಅಂತ ಹೇಳಿ ತುಂಬ ಕಾತರದಿಂದ ಥಿಯೇಟರ್ಗೆ ಹೋಗ್ತಾ ಇದ್ದಾರೆ. ಅಲ್ಲಿ ಉಪೇಂದ್ರ ಅವರು ಟೈಟಲ್ ಕೂಡ ಹಾಕಿದ್ದಾರೆ. ಅಂದರೆ ಸ್ಟಾರ್ಟಿಂಗಲ್ಲೇ ನಾವು ನೋಡ್ಬೋದು ಈ ಸಿನಿಮಾ ದಡ್ರಿಗೆ ಮಾತ್ರ ಅಂತ. ಆದರೂ ಸಹ ನಮ್ಮ ಜನ ಕೂತು ಕಂಪ್ಲೀಟ್ ಸಿನಿಮಾವನ್ನು ಎಂಜಾಯ್ ಮಾಡಿಕೊಂಡು ನೋಡ್ತಾ ಇದ್ದಾರೆ. ದಡ್ರಿಗೂ ಇಷ್ಟ ಆಗಿರುವಂತಹ ಸಿನಿಮಾ, ಹಾಗೆ ಬುದ್ಧಿವಂತರಿಗೂ ಇಷ್ಟ ಆಗಿರುವಂತಹ ಸಿನಿಮಾ ಅಂದರೆ ಅದು ಯುಐ ಸಿನಿಮಾ. ಇದರಲ್ಲಿ ಸಾಕಷ್ಟು ವಿಷಯಗಳನ್ನು ಉಪೇಂದ್ರ ಅವರು ಅವರ ಸ್ಟೈಲ್ನಲ್ಲಿನೇ ಕನ್ವೆ ಮಾಡಿದ್ದಾರೆ. ತುಂಬ ವರ್ಷಗಳ ನಂತರ ಮತ್ತೆ ಅವರು ನಿರ್ದೇಶಿಸಿ ನಟಿಸಿರುವಂತಹ ಚಿತ್ರ ಅಂದರೆ ಅದು ಯುಐ ಸಿನಿಮಾ. KP ಶ್ರೀಕಾಂತ್ ಹಾಗೆ ಲಹರಿ ಅವರ ಪ್ರೊಡಕ್ಷನ್ನಲ್ಲಿ ಬಂದಂತಹ ಯುಐ ಸಿನಿಮಾ ಇದು. ಆಂಧ್ರದಲ್ಲಂತೂ ತುಂಬ ಧೂಳೆಬ್ಬಿಸ್ತಾ ಇದ್ದಾರೆ ಉಪೇಂದ್ರ ಅವರು. ಇದು ನಮಗೆಲ್ಲರಿಗೂ ತಿಳಿದಿರೋ ಅಂತಹ ವಿಷಯ. ಕೇವಲ 3 ದಿನದಲ್ಲಿ 5 ಲಕ್ಷ ಟಿಕೆಟ್ ಸೋಲ್ಡ್ ಔಟ್ ಅಂತಂದರೆ ಇಮ್ಯಾಜಿನ್ ಮಾಡಿ ಇನ್ನು ಎಷ್ಟರ ಮಟ್ಟಿಗೆ ಉಪೇಂದ್ರ ಅವರಿಗೆ ಫ್ಯಾನ್ ಬೇಸ್ ಇದೆ. ಬರೀ ಇದು ಆನ್ಲೈನ್ದು ಮಾತ್ರ ನಾವು ಹೇಳ್ತಾ ಇರೋದು. ಆಫ್ಲೈನ್ನಲ್ಲಿ ಇನ್ನೂ ಒಂದಷ್ಟು ಟಿಕೆಟ್ಗಳು ಸೋಲ್ಡ್ ಔಟ್ ಆಗಿರುತ್ತೆ. ಈಗಾಗಲೇ 50 ಕೋಟಿ ಕಲೆಕ್ಷನ್ ಕೂಡ ಆಗಿದೆ. ಇನ್ನು ಅಮೇರಿಕಾದಲ್ಲಿ ಯುಐ ಸಿನಿಮಾ ಕೂಡ ತೆರೆ ಕಂಡಿದ್ದು. ಅಲ್ಲಿ ಕೂಡ ಡಾಲರ್ಸ್ನಲ್ಲಿ ಉಪೇಂದ್ರ ಅವರ ಸಿನಿಮಾ ವ್ಯವಹಾರ ಮಾಡಿದೆ. ಡಾಲರ್ಸ್ನಲ್ಲಿ ಕೂಡ ಅವ್ರಿಗೆ ಒಳ್ಳೆಯ ಅದ್ಭುತವಾದಂತಹ ರೆಸ್ಪಾನ್ಸ್ ಸಿಕ್ಕಿದೆ. ಅಮೇರಿಕಾದಲ್ಲೂ ಕೂಡ ತುಂಬ ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿದೆ. ಉಪೇಂದ್ರ ಅವ್ರ ಡೈರೆಕ್ಷನ್ ಅಂದರೆ ಯಾರಿಗೇನು ಕಮ್ಮಿ ಇರುತ್ತೆ? ಉಪೇಂದ್ರ ಅವ್ರಿಗಿರುವಂತಹ ಫ್ಯಾನ್ ಬೇಸ್ ಏನು ಕಮ್ಮಿನ? ಹಾಗೆ ಉಪೇಂದ್ರ ಅವರಿಗೆ ಸಾಕಷ್ಟು ಜನ ನಿರ್ದೇಶಕರು ಕೂಡ ಫ್ಯಾನ್ಸ್ ಇದ್ದಾರೆ ಅಂತ ಕೂಡ ಹೇಳಿದ್ರೆ ತಪ್ಪಾಗೋದಿಲ್ಲ. ಯಾಕಂದರೆ ಅವರಿಗೆ ಅಷ್ಟರ ಮಟ್ಟ ಫ್ಯಾನ್ ಬೇಸ್ ಇದೆ. ಇನ್ನೂ ಯುಐ ಸಿನಿಮಾ ತೆರೆ ಕಂಡು 3 ದಿನ ಆಗಿದೆ. 3 ದಿನದಲ್ಲೇ 50 ಕೋಟಿ ಬಾಚಿಕೊಂಡಿರುವಂತಹ ಯುಐ ಸಿನಿಮಾ ಇನ್ನೂ ಎಷ್ಟು ಕೋಟಿಗಳನ್ನು ದೋಚಲಿದೆ ಬಾಕ್ಸ್ ಆಫೀಸ್ನಲ್ಲಿ ಅಂತ ನಾವು ಕಾದು ನೋಡಬೇಕಾಗಿದೆ. ಈಗಾಗಲೇ ಯುಐ ಸಿನಿಮಾ ಫೋಕಸ್ಡ್ ಬ್ಲಾಕ್ ಬಸ್ಟರ್ ಹಿಟ್ ಕೂಡ. ಇದೇ ಹೊತ್ತಿನ ಸ್ಪೆಷಲ್ ಸ್ಟೋರಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.